ಸ್ಟ್ರೈಕ್ ಮಾಡಿದ್ದೀವಿ ಸಾಹೇಬ್ರ, ಅಧ್ಯಕ್ಷ ನಾವು ಅವಾಗ PWDದವರು ಇದು ಒಂದು ಗಟ್ರ ಮಾಡಾಕತ್ತಾರೆ ಸಾಹೇಬ್ರ. ಈಗ ಇದು ರಾಮನಗರ ಸಾಹೇಬ್ರ ಈಗ ನಾವು 30 ವರ್ಷದಿಂದ ಅದೀವಿ ಸರ್. ಪೈಪ್ ಹಾಕಿದ್ದೀವಿ ಯಾರಿಗಾದ್ರು 5 ಮೀಟರ್ದು ಪೈಪ್ ಹಾಕಿ UGD ಮಾಡಾಗ ಏನು ಮಾಡಿದ್ರು ಸರ್, ಅವ್ರು ತೆಗೆದು 2 ಮೀಟರ್ ಪೈಪ್ ಹಾಕೊಂಡು ಅದು ಈ ಮೊದಲು ಈ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು ಸರ್. ಫಸ್ಟ್ ಈ 2 ಮೀಟರ್ ಪೈಪ್ ಹಾಕ್ಯಾರ ಸಾಹೇಬ್ರ, ಅವ್ನು ಕಾಂಟ್ರಾಕ್ಟರ್ ಪೈಪೇ ತಗೊಂಡ ಸಾಹೇಬ್ರ. ಮಾಡಿ ಹಮ್ಮಿದವ್ರು ಬೈದು ಈ ಒಂದು 15 ದಿವಸದಿಂದ ಪೈಪ್ ಹಾಕ್ಯಾರ ಸಾಹೇಬ್ರ. ಇವ್ರು ಸುನೀಲ್ ಪಾಟೀಲ್ ಅಂತ ಹೇಳಿ ಸಾಹೇಬ್ರ, ಇವರು ನಾವು ಎಲ್ಲ ಪೈಪ್ ನೀರು ಹಾಕಿ ಹಾಕಾಕತ್ತೀವಿ, ಎಲ್ಲ ಪೈಪ್ ಹಾಕಿದ್ರೆ ನೀರೇ ಹೋಗಲ್ಲ ರೀ. ಆ ಪೈಪ್ ತಗೊಂಡ್ರೆ ಕಾಂಟ್ರಾಕ್ಟರ್ ಗೊತ್ತೇ ಇಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ? ನಾ ಇದನ್ನ ಫಸ್ಟ್ ಫ್ಲಡ್ಡಿಗೆ ಭಾಳ ಇದ್ದಿತ್ತು ಸಾಹೇಬ್ರ. ಇವರು ನಾವು ಕೂಡ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು PWD ಮಾಡಿರಲ್ಲಪ್ಪ, ಏನು ಹೋಗ್ತಿಲ್ಲ ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ಏನ್ ಹೇಳ್ತಾರ ನೋಡಿ. ಹಿಂದೂ 5 ವರ್ಷದಿಂದ ತಕರಾರು ಸಾಹೇಬ್ರಿಗೆ ಹೇಳಿದ್ ಹೇಳಿದ ಹೋಮ್ ಮಿನಿಸ್ಟರ್ ಇದ್ದಾಗ ಪೈಪ್ ಒಳಗೆ ಅವಾಗ ಏನ್ ಹೇಳಿದ್ರು 5 ಮೀಟರ್ ಪೈಪ್ ಅವಾಗ ಮಾಡಿರ್ತಾರೆ. ಮಾಡಾಕಿ ತಗೊಂಡು ಒಬ್ಬರು ಬಡಿಯಿಂದ ದುಡ್ಡೆ ಮಾಡ್ಬೇಕಲ್ಲ ಅಂದೆ ಚೋರಿ ಮಾಡ್ಬೇಕು. ಹೋಗ್ತಾರೆ ನೀವು ಅವ್ನು ಡಿಪೆಂಡ್ ಮಾಡಿದ್ರೆ ಕಂಪ್ರನಲ್ಲ 1 ಸೆಕೆಂಡ್ ಸಾಹೇಬ್ರೆ. ಇವರಿಗೆ ಕಮಿಷನರ್ಗೆ ಈ ಸುನಿಲ್ ಪಾಂಡ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಾಗಿಲ್ಲ ಸಾಹೇಬ್ರೆ, ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ, ನಿಮ್ಮ ಮನೆಯವ್ರು ಬರೋಕ್ಕಾಗೋದಿಲ್ಲ. ನಂದು ಒಂದು 3 ಪೆಟ್ರೋಲ್ ಡೀಸೆಲ್ 2 ನೀರಾಗ್ಯದ ಸರ್ ಇಲ್ಲಿಂದ. ಇವತ್ತು ಬೆಳಿಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ಅಶಿಕ್ನಾಗ 5 ಗಂಟೆಗೆ ಬಂದು ನೀರು ಖರ್ಚು ಮಾಡ್ಕೊಂಡು ನೀರು ಬಿಟ್ಟಿವಿ ಸರ್.
ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂದ್ರೆ ಸರ್, ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಸರ್. ನಾ 10 ಗಂಟೆಗೆ ಬಂದಿನಿ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್, ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಮನುಷ್ಯರು ಕಳ್ಸಂದ್ರೆ ಆ ಪೊಲೀಸರು ಪಾಪ ಬೆಳಗ್ಗೆ ಕೂತು ಹೋದ್ರು ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಿಗ್ಗೆ ಲಕ್ಕನವ್ರ ಸಾಹೇಬ್ರು ಎಲ್ಲ ಹೋಗಿರಿ, ಲಕ್ಕನವ್ರ ಸಾಹೇಬ್ರ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ. ಇವ್ರು ಬರೋಣ ನಾನು ಮಾಡ್ಕೊಂಡ್ರಿ ಸರ್. ಬಸ್ ಇವ್ರು ಬೇಕು ಭಯಂಕರ ಎಲ್ಲಿ ಬೇಕಾದ ರೀ. ಅಲ್ಲ ನೀವು ಈಗ ಹೋಗಬೇಕಲ್ಲ. ಈ ಥರ ಮಾಡಿದ್ರೆ ಸಸ್ಪೆನ್ಷನ್ ಇಲ್ಲ, ಈ ಫಿಟ್ ಫಾರ್ ಸಸ್ಪೆನ್ಷನ್ ಸರ್. ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸ್ರಿ ಈಗ. ಏನು ಅಲ್ಲ, ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸ್ರಿ ಈಗ. ಮತ್ತು ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಸ್ಪೆಂಡಿವ್. ಇಷ್ಟುವರೆಗೆ ಕರೆಕ್ಟ್ ಮಾಡಿದ್ರೆ ಅದು ಸಸ್ಪೆಂಡಿವ್. ಚಿಕ್ಕಿ ಇದೇನು ನಮ್ದೆಲ್ಲ ಬಿಡೋಬಿಡಿ. ಸುಮ್ಮನೆ ಶೋ ಪೀಸ್ ಮಾಡಿ ಸ್ಟ್ರೈಕ್ ಮಾಡೋಣ ಇದನ್ನು ಡಿಸೈನ್ ಕೊಟ್ಟಾರೆ ಸರ್. ಒರಿಜಿನಲ್ ಇವರು ದೊಡ್ಡ ರೋಡ್ ಮಾಡ್ಯಾರ ಸರ್. ಇಲ್ಲಿಂದ ಹಿಡಿದು ವಿಶ್ವೇಶ್ವರ ಪಾಲಿಕೆ ಸರ್. ಒಟ್ಟ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ನಿಂದ ಆ ಕಡೆ ನೀರೇ ಹೋಗುದಿಲ್ಲ ಸರ್. ಈ ನಮ್ಮ ಪಂಪಿಂದ ಹಿಡ್ಕೊಂಡು ಅದೇ ಸೇಮ್ ಥಿಂಗ್ ಸೋಲಾಪುರ. ಅದು ಟ್ರ್ಯಾಕ್ಟರ್ ಇದಕ್ಕೆ ಬರೀ ರೋಡ್ ಮಾಡಿದ್ರೆ ಆಯ್ತು. ಡ್ರೈನ್ ಇದಕ್ಕೆ ಅಟೆಂಡ್ ಮಾಡ್ತೀನಿ ಸರ್. ನಿಮ್ಮ ಬಿಜಾಪುರದಾಗ ಎಷ್ಟು ಸಮಸ್ಯೆ ಆಗ್ಯಾವಲ್ಲ ಆಮೇಲೆ ಸರ್ ಈಗ PWD ಹೌದು ಸರ್. ಸ್ಟೇಷನ್ ರೋಡ್ PWD ಸರ್, ಸೋಲಾಪುರ ರೋಡ್ PWD ಸರ್, PWD ಸರ್. PWD ರೋಡ್ ಎಲ್ಲ ನಿಮ್ದು ರೂಲ್ಸ್ ಏನಿದಾವ ಎಲ್ಲ ಇನ್ಸ್ಪೆಕ್ಟ್ ಮಾಡಿ. ಎಲ್ಲೆಲ್ಲಿ ಡ್ರೈನ್ಸ್ ಇಲ್ಲ, ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು, ಡ್ರೈನ್ಸ್ ಅದಾವು, ಎಲ್ಲಾದ್ರೂ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ. ಅದರ್ವೈಸ್ ಯು ಆಲ್ಸೋ ಬಿ ಸಸ್ಪೆಂಡೆಡ್. ಆಮೇಲೆ ಪಗಾರ ಸಿಕ್ಕಲ್ಲ ನಿಮ್ಗೆ. 4 ದಿವಸ ರಿಟೈರ್ ಆಗ್ತೀರಿ. 6 ತಿಂಗಳಾಗ ಪೆನ್ಷನ್ ಸಿಗಂಗಿಲ್ಲ ಏನು ಮತ್ತೆ. ನಾನು ಚಿಂತೆ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಈಗ ಕಮಿಷನ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವತ್ತು ಏನಾಗಿದೆಲ್ಲ ನಾ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ. ಇದಲ್ಲದೆ ಒಂದು ಕಾಂಪ್ರಿಹೆನ್ಸಿವ್ ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸೋಣ. ಯಾಕೆ ಅವ್ರು ಬರೋದು ಮತ್ತವ್ರಿಗೂ ಕೂಡ ಬುದ್ಧಿ ಗೊತ್ತಿರೋಂಗಿಲ್ಲ. ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ದಾರೆ ಇದಾಗೆಲ್ಲ ಈ ಮುಂಬೈದಾಗದಾಗ, ಬೆಂಗಳೂರಿನಾಗ, ಬೇರೆ ಕಡೆ ಆದಾಗ ಅದಾರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ನಮ್ಮ ತಿಂಗಳು ಕೂಡಿಸಿ ಅವ್ರನ್ನ ಕಂಪ್ಲೇಂಟ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ ಮಾಡ್ತೀವಿ.